ಸತ್ಯಕ್ಕೆ ಸಮಾಧಿ ಕಟ್ಟಿ ಕರ್ಣವನ್ನು ಧೂಳಿಪಟ ಮಾಡಿ ಅಷ್ಟದಿಕ್ಕುಗಳಿಗೆ ಅಧಿಪತಿಯಾಗಿ ಮೆರೆಯುತ್ತಿರುವ ಈ ರಾಜವೀರ ಕನ್ವರ್ ಲಾಲನ ಎದುರಿಗೆ ನಿಂತು ಮಾತನಾಡುವ ಧೈರ್ಯ ಈ ಭೂಮಂಡಲದಲ್ಲೇ ಯಾರೂ ಜನಿಸಿಲ್ಲ, ಜನಿಸುವುದು ಇಲ್ಲ. ಈ ಹುಲಿಯ ಗರ್ಜನೆಗೆ ಎದುರಿ ಕಡೆಮೆರೆಸಿಕೊಳ್ಳುವ ಈ ಷಂಡ ಸಮಾಜದಲ್ಲಿ ನಿನ್ನೆದುರಿಗೆ ನಿಂತು ಮಾತನಾಡುವ ಧೈರ್ಯ ಭೂಭಾಗದಲ್ಲಿ ಯಾರೂ ಇಲ್ಲ. ಇವನು ಒಂದು ಸಾರಿ ಕಣ್ಣಿಟ್ಟ ಎಂದರೆ ಅವಳ್ಯಾರೇ ಆಗಿರಲಿ ಈ ಮನ್ಮಥನ ಮಧುಮಂಚದಲ್ಲಿ ರತಿ ಕ್ರೀಡೆ ಆಡಲೇಬೇಕು. ಹೀಗಿರುವಾಗ ನಾನು ಬಹಳ ದಿನಗಳಿಂದ ಸಂತು ಮಾಡಿ ಹೊಂಚು ಹಾಕಿ ಬೇಟೆ ಬೇಕೆಂದಿರುವ ಹೊರಟ ಹಕ್ಕಿ ರಾಮನ ಉಕ್ಕಿನ ಕೋಟೆಯಲ್ಲಿ ಭದ್ರವಾಗಿದೆ. ಆ ಉಕ್ಕಿನ ಕೋಟೆಯನ್ನು ಚಿತ್ರ ಮಾಡಿ ರಾವಣನ ಸೀತೆಯನ್ನು ಎಳೆದೊಯ್ದಂತೆ ನಾನು ಆ ಸವಿತಳನ್ನು ಎಳೆದುಕೊಂಡು ಬರಲೇಬೇಕು. ಅಲ್ಲಿವರೆಗೆ ನನ್ನ ಮನಸ್ಸಿಗೆ ಸಮಾಧಾನ ದೊರಕದು. ಇದೇ ಸವಿತಾ, ಅತ್ಯಂತ ಸಹಜ ಸೌಂದರ್ಯವತಿ ನೀನು. ಸಕಲ ಜೀವರಾಶಿಗಳನ್ನು ಸೃಷ್ಟಿಸುವ ಸಕಲ ಜೀವರಾಶಿಗಳನ್ನು ಸೃಷ್ಟಿಸುವ ಆ ಬ್ರಹ್ಮದೇವರಿಗೂ ಸಹ ತೆರೆ ಕೆಡಿಸಿಕೊಳ್ಳುವಂತಹ ನಿನ್ನ ಸೌಂದರ್ಯ ಮುಂಜಾನ ಮಣ್ಣಿಗೆ ಹೂವು ತನ್ನ ಪರಿಮಳವನ್ನು ಹೊರಸೂಸುವಂತೆ ನಿನ್ನ ದೇಹದ ವಾಸನೆ ಹೂ ಸಹ ನಾಚಿ ತೆರೆಬಾಗುವಂತಹ ನಿನ್ನ ನಯನಗಳು ನಡೆಯುತ್ತಾ ಬಂದರೆ ಕರಿಗಿಚ್ಚಿ ಕುಣಿಯುವ ನಲಿವುಗಳು ಕೂಡ ಸಪ್ತವಾಗುವ ನಿನ್ನ ನಡೆಗೆ. ಹೀಗಿರುವಾಗ ನಿನ್ನ ವರ್ಣನೆಯನ್ನು ನನ್ನ ಪದಪುಂಜಗಳೇ ಸಾಲವು. ರೋಷಾಗ್ನಿಯಲ್ಲಿ ಸುಡುತ್ತಿದೆ ದೇಶದ ತಾವಾಗ್ನಿ. ನನ್ನೆದುರಲ್ಲಿ ಶೌರ್ಯ ತುಂಬಿಕೊಂಡಿರುವ ವಿರೋಧಿ ಶತ್ರುಗಳನ್ನು ನಾಶ ಮಾಡಿ ಬಡವರ ಹಂಗಲದಲ್ಲಿ ಭಯೋತ್ಪಾದಕನಾಗಿ ಮೆರೆಯುವ ಈ ಕನ್ವರ್ ಲಾಲನೆ ಬಡವನಾದರೂ ಆದಷ್ಟು ಬಿಗುಮಾನ. ಅಂದು ನಾನು ಊರಲ್ಲಿ ಒಬ್ಬನೇ ಅತ್ಯಾಚಾರಕ್ಕೆ ಕೈ ಹಾಕಿದ್ದನ್ನು ಕಂಡು ಸಾವಿರಾರು ಜನರ ಸಮೂಹದಲ್ಲಿ ಅವಮಾನ ಮಾಡಿದೆಯಲ್ಲ ಚೆಲುವೆ. ಇದು ಮರೆಯಲಾರದ ಸೇಡು. ಈ ಸೇಡಿನ ಪ್ರತ್ಯೋಪಕಾರಕ್ಕಾಗಿ ನಿನ್ನ ತುಂಬುಗಲ್ಲದ ಮೇಲೆ ನನ್ನ ಸೇಡಿನ ಮುದ್ರೆ ಒತ್ತಿ ನಿನ್ನ ಸೌಂದರ್ಯವನ್ನು ಸವಿದಾಗಲೇ ಈ ಕನ್ವರ್ಲಾಲನ ಮನಸ್ಸಿಯ ಶಾಂತಿ. ನಾನು ಬಯಸಿದ ಅಕ್ಕಿ ಇತ್ತ ಕಡಲೇ ಬರುತ್ತಿದ್ದಾಳೆ, ಬರಲಿ. ಆ ಸೂರ್ಯನಿಗೇನು ಗೊತ್ತು ಇವಳು ನೈದಿಲೆ ಎಂಬುದು, ಏನು ಗೊತ್ತು ಆ ನವಿಲು ಎಂಬುದು, ಏನು ಗೊತ್ತು ಚಂದ್ರ ಚಕೋರಿ ಎಂಬುದು, ನಿನಗೇನು ಗೊತ್ತು ನಾನು ವಿಷ ತುಂಬಿದ ಮಿಡಿನಾಗ. ನನ್ನನ್ನ ದಯವಿಟ್ಟು ಸೇವ್ ಮಾಡಿ. ಅಲ್ಲೊಂದು ಹಾವು ನನ್ನನ್ನ ಬೆನ್ನಟ್ಟಿಕೊಂಡು ಬರ್ತಾ ಇದೆ. ಪ್ಲೀಸ್ ಸರ್, ಪ್ಲೀಸ್ ನನ್ನನ್ನ ಸೇವ್ ಮಾಡಿ. ನೋ ನೋ, ಇಂಥ ಮನಮೋಹನಾಂಗಿಯನ್ನು ಮೋಸದಿಂದ ಮೋಜು ಮಾಡಿ ಯಾವುದೋ ಕಪ್ಪೆ ಹೊಂಚು ಹಾಕಿ ನನ್ನಡಿಯಲ್ಲಿ ನಿಂತಾಗ ಇನ್ಯಾವುದೋ ಕಪ್ಪೆ ಬಂದು ನನ್ನ ಆಸರೆ ಕೇಳುತ್ತಿದೆಯಲ್ಲ. ನನ್ನ ಆಸರೆ ಕೇಳುತ್ತಿದೆಯಲ್ಲ. ಇದೇನ್ ಸರ್? ಅಲ್ಲ, ನಾನು ನಿಮ್ಮನ್ನ ಸೇವ್ ಮಾಡಿ ಅಂದ್ರೆ ಕಪ್ಪೆ ಹಾವು ಅಂತ ಏನೇನೋ ಮಾತಾಡ್ತಾ ಇದ್ದೀರಲ್ಲ ಸರ್. ಅಲ್ಲ ಸರ್, ಕನ್ವರ್ ಸರ್, ಇದೇನ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋ ನಹಿ ಕನ್ವರ್, ಕನ್ವರ್ ಲಾಲ್ ಬೋಲೋ. ಸಾಧ್ವಿ ಎಂದು ಸಾಧಿಸಿಕೊಂಡು ಈ ಕಾಡಡವಿಯಲ್ಲಿ ಸತಿ ಸಾವಿತ್ರೆಯಂತೆ ಒಂದು ಕಾಪಾಡಿ ಕಾಪಾಡಿ ಎಂದು ಕೇಳುವ ನಿನ್ನಂತ ಕಾಮನಿಯರನ್ನು ನಾನು ಎಷ್ಟು ಜನ ನೋಡಿಲ್ಲ.
ಏಯ್ ಮಿಸ್ಟರ್, ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ. ಅಲ್ಲ, ನಮ್ಮಂಥ ಅಮಾಯಕ ಹೆಣ್ಣುಗಳಿಗೆ ಈ ರೀತಿಯಾಗಿ ಮಾತನಾಡ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ನಿನ್ನ ಜನ್ಮಕ್ಕೆ ನಾಚಿಕೆ ಆಗುವುದಿಲ್ಲವೇನೋ? ಏ ಅವಿವೇಕಿ, ನಮ್ಮಂತ ಹೆಣ್ಣುಗಳಿಂದಲೇ ಇವತ್ತು ಈ ಜಗತ್ತು ನಿಂತಿದೆ ಅನ್ನೋದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋ. ಏನು ಹೇಳಿದ ನೀನು? ಹೆಣ್ಣಿನಿಂದಲೇ ಈ ಪ್ರಪಂಚ ನಿಂತಿದೆ. ನಿನ್ನಂತ ನೀತಿಗಟ್ಟ ಹೆಣ್ಣಿನಿಂದಲೇ ಈ ಸಮಾಜ ಹಾಳಾಗಿರುವುದು. ನಿನ್ನಂತ ಹೆಣ್ಣಿನಿಂದಲೇ ತೀನ ತೇರ ಆಟ ಬಾರ ಆಗಿರೋದು. ಏಕೆ ಏಕೆ ಈ ರೋಷ? ನಿನ್ನಂತ ಕಾಮನೆಯನ್ನು ಸಿಕ್ಕ ಪುರುಷರನ್ನು ಹಾಯ್ ಹಾಯ್ ಎಂದು ಕೇಳಿ ಅವರ ಜೋಬನ್ನು ಕತ್ತರಿಸುವ ಚಂಚಲ ಮನಿತರು ಎಷ್ಟಿಲ್ಲ ಈ ದುನಿಯಾದಲ್ಲಿ. MTV ಫ್ಯಾಷನ್ ಟಿವಿ ನೋಡಿ ಚೋಟುತ್ತ ಡ್ರೆಸ್ ಹಾಕಿ ಅಮಾಯಕ ಹುಡುಗರನ್ನು ಬುಟ್ಟಿಗೆ ಹಾಕಿಕೊಂಡು ಬೇಳೆಕಾಳನ್ನು ಬೇಯಿಸಿಕೊಳ್ಳುವ ನಿಮ್ಮಂತ ಥರ್ಡ್ ಕ್ಲಾಸ್ ಹುಡುಗರು ಎಷ್ಟಿಲ್ಲ ಈ ಭೂತಾಯಿ ಮಡಿಯಲ್ಲಿ. ಯಾರ ಕೂಚ್ ಛೋತಾ ಹಾಯ್ ಎಂದು ಮಾಜಿ ಪ್ರಿಯಕರನಿಗೆ ಸುತ್ತಾಡಿ ಇನ್ಯಾರೋ ಒಂದಿಗೆ ಓಡಿ ಹೋಗಿ ಮದುವೆಯಾಗಿ 6 ತಿಂಗಳಲ್ಲಿ ಗರ್ಭಿಣಿಯಾಗಿ ಇರುವ ಪ್ರತಿರೋಧ ಶಿರೋಣಿಯರೆಷ್ಟಿಲ್ಲ ಈ ನಮ್ಮ ರಾಮರಾಜ್ಯದಲ್ಲಿ. ಚಿಕ್ಕವರ ಬೈಕಿನಲ್ಲಿ ಕೂತುಕೊಂಡು ಹೋಗಿ ಗಂಡನಿಗೆ ವಂಚಿಸಿ ತುಂಬನೆ ಎಂದು ಕೇಳಿ ಮಾಡುವ ನಿನ್ನಂತ ಮಿಂಡರನಿಗೆ ತಿರುಗಾಡುವ ನಿನ್ನಂತ ಪಾತಿಕರೆಷ್ಟಿಲ್ಲ ಈ ಜನರಲ್ಲಿ. ಯಾವನೋ ಒಬ್ಬ ಬಡವಿಗನನ್ನು ಪ್ರೀತಿಸಿ ಅವನಿಗೆ ನೌಕರಿ ಸಿಗದಿದ್ದಾಗ ಅಪ್ಪ ತೋರಿಸಿದ ಶ್ರೀಮಂತ ಮಗನನ್ನು ತಾಳಿ ಕಟ್ಟಿಸಿಕೊಳ್ಳುವ ತಾರಾವಣಿಯಲ್ಲಿ ಎಷ್ಟಿಲ್ಲ ಈ ಸಮಾಜದಲ್ಲಿ. ಸಾಕು ಬಾಯಿ ಮುಚ್ಚು. ನೋಡು, ನಾನು ಬಂದಿರುವುದು ದೇವಸ್ಥಾನಕ್ಕೆ ಹೊರತು ನಿನ್ನ ಹಾಡು ಪುರಾಣ ಕೇಳುವುದಕ್ಕಲ್ಲ. ಏ ಮಿಸ್ಟರ್, ಹೆಣ್ಣಿನ ಬಗ್ಗೆ ಎಷ್ಟು ಮಾತಾಡ್ತಾ ಇದೆಯೋ. ನಿನ್ನಂತ ಗಂಡಸಿನ ಬಗ್ಗೆ ನಾನು ಹೇಳ್ತೀನಿ ಕೇಳು. ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಬೈಕ್ ಮೇಲೆ ಕೂಡಿಸಿಕೊಂಡು ಗಲ್ಲಿಯಲ್ಲಿ ಸುತ್ತಾಡುತ್ತಾ ಯಾರಾದ್ರೂ ಕೇಳಿದ್ರೆ ಇವಳು ನನ್ನ ತಂಗಿ ಅಂತ ಹೇಳಿಕೊಂಡು ಡೀಸೆಂಟ್ ಆಗಿ ಫೋಸ್ ಹಾಕುತ್ತಾ ಜೆಂಟಲ್ಮನ್ ತರ ನಡೆಸುತ್ತಿರಲ್ಲ, ನಿಮ್ಮಂತ ಕಾಮಕದ ಗಂಡಸರು ಎಷ್ಟಿಲ್ಲ ಈ ಕಲಿಯುಗದಲ್ಲಿ. ಅಷ್ಟೇ ಅಲ್ಲ, ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಆ ಹೆಣ್ಣಿನ ಕಾಲೇಜ್ ಮುಂದೆ ಹೋಗಿ ಅವಳನ್ನ ಚೀಟ್ ಮಾಡುತ್ತಾ ಕೈಯಲ್ಲಿ ಕಾಸಿಲ್ದೆ ಇದ್ರುನು, ರಾತ್ರಿಗೆ ಕ್ವಾರ್ಟರ್ಗೆ ಹಣ ಇಲ್ಲದೆ ಇದ್ರುನು ಬೇಕಂತ ಫೋರ್ಸ್ ಕೊಡ್ಕೊಂತ ದುಡ್ಡು ಡಿಮ್ಯಾಂಡ್ ಮಾಡುತ್ತಾ ಈ ಊರಿನಲ್ಲಿ ನಾನೊಬ್ಬ ಬರ್ತಿ ಅಂತ ಹೇಳುತ್ತಾ ತಿರುಗುತ್ತೀರಲ್ಲ, ನಿಮ್ಮಂತ ಕಾಮ ಜಾತಿಯ ಗಂಡಸರೆಷ್ಟಿಲ್ಲ ಈ ಸುಸಂಸ್ಕೃತ ತವರು ನಾಡಿನಲ್ಲಿ. ಒಂದು ಹೆಣ್ಣು ಬಡವಳಾದಾಗ, ಅವಳಿಗೆ ಜೀವನ ನಡೆಸಲು ಕಷ್ಟವಾದಾಗ ಆ ಹೆಣ್ಣು ಮನೆಯಿಂದ ಆಚೆ ಹೋಗಿ ತಾನು ತನ್ನ ಪಾಡಿಗೆ ಹೊಟ್ಟೆ ಜೀವನ ನೋಡಿಕೋಬೇಕು ಅಂತ ಆಕೆ ಕಷ್ಟಪಟ್ಟು ದುಡಿಯಲು ಹೋದಾಗ ಆ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕುವ ನಿಮ್ಮಂತ ಷಂಡ ಗಂಡಸರೆಷ್ಟಿಲ್ಲ ಈ ಯುಗದಲ್ಲಿ. ಅಷ್ಟೇ ಅಲ್ಲ, ಕೈಯಲ್ಲಿರುವ ಗಂಡ ತನ್ನ ಹೆಂಡತಿಯನ್ನ ಸುಖಪಡಿಸಿ ಬಸರು ಮಾಡಲಾಗಲಾರದೆ ಅವನ ಫ್ರೆಂಡಿಗೆ ಸೆರೆಯನ್ನ ಕುಡಿಸಿ ನನ್ನ ಹೆಂಡತಿಯನ್ನ ಬಸರು ಮಾಡು ಅಂತ ಹೇಳುವ ನಿಮ್ಮಂತ ಪುಂಡ ಗಂಡಸರೆಷ್ಟಿಲ್ಲ ಈ ಭೂಮಿಯಲ್ಲಿ.
ಮೆಚ್ಚಿದ ಕಣದಿಂದ ಶೂರತನಕ್ಕೆ ಎಲೆ ಬಂಡ ಬಟ್ಟಿ ಮಗನೇ ಒಂದು